ಸರಸಿದಾಕ್ಷಿಯನೆತ್ತಿಕೊಂಡ ಭರಣೆಯ ಮೊಸಗಲು ತನ್ನ ರಥದೊಳಗೆ ಕೊಳ್ಳಿಸಿದ ಸ್ವಾಮಿ, ಇದೋ ನೋಡು, ನಿನ್ನ ಆಸೆಯ ಪ್ರಕಾರವಾಗಿ ನೀನು ಹೇಳಿದ ದಿನಕ್ಕೆ ಸರಿಯಾಗಿ ನಾನಿಲ್ಲಿ ಪ್ರತ್ಯಕ್ಷವಾಗಿದ್ದೇನೆ ಎಂಬಲ್ಲಿಗೆ ನಿನ್ನ ಒಂದು ಆಶೋತ್ತರಗಳು ಇವತ್ತಿಗೆ ಈಡೇರಿತು ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗಿದ್ರೆ ಇನ್ನೇಕೆ ತಡ, ಇದೋ ನಿನ್ನವರು ಬರುವಲ್ಲಿಯವರೆಗೆ ನಾವು ವಿವಾಹವನ್ನಾಗಬೇಕು. ತತ್ಕ್ಷಣದಲ್ಲಿ ರಥವನ್ನ ಏರು. ಅದರ ಬೆಳಕಿನಲ್ಲಿ ಆಡಲಿ ಎನ್ನುವ ಹಾಗೆ. ಆದರೂ ಅಳ್ತಾ ಇದ್ದೀಯಲ್ಲ ಮಗನೇ, ತಂದೆ ಬಂದರೆ ಬೇಸರಿಸುವುದಿಲ್ಲವೇ ಹೇಳು? ಇರಲಿ ಮಗನೇ, ಮಲಗು. ಹಸಿವಾಗ್ತಾ ಇದ್ದ ನಿನಗೆ ತುತ್ತನ್ನಿಟ್ಟವಳು ನಾನು. ಬಾಯಾರಿಕೆಯಾದಾಗ ಹಾಲನ್ನುಣಿಸಿದ್ದೇನೆ. ಆದರೂ ನೀನು ಅಳ್ತಾ ಇದ್ದೀಯಲ್ಲ ಮಗನೇ. ತಂದೆಯಾದ ಜಾಂಬವರು ತನ್ನ ಹಣ್ಣು ಹಂಪಲುಗಳನ್ನು ನೀಡಿದ್ದೇನೆ, ಆದರೂ ಅಳ್ತಾ ಇದ್ದೀಯ. ತಂದೆಯಾದ ಜಾಂಬವರಿಗೆ ನಾವು ಸ್ವಂತ ಮಕ್ಕಳಲ್ಲ. ಮನೆಗೆ ಬಂದವರನ್ನ ಕುಳಿತುಕೋ ಎಂದು ಹೇಳುವಂತದ್ದು ಶಿಷ್ಟಾಚಾರ. ಹೌದು, ನೀನು ಬೇರೆ ಮನೆಗೆ ಬಂದವನಲ್ಲ, ಬೇರೆ ಒಲಗಕ್ಕೂ ಬಂದವನಲ್ಲ. ಹೌದು. ಆದರೆ ನಮ್ಮ ಸಹೋದರ್ಯದಲ್ಲಿ ಅಂತಹ ಅನ್ಯೋನ್ಯತೆ ಇದೆ. ಹೌದು, ಶಿಷ್ಟಾಚಾರದಲ್ಲಿ ಅನೇಕ ಪ್ರಕಾರಗಳುಂಟು. ಹೌದು, ಕುಳಿತುಕೋ ಎಂದು ಹೇಳುವುದು, ಅವರಿಗೆ ಉಪಚಾರವನ್ನು ಮಾಡುವಂತದ್ದು,